ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಕೃಷ್ಣ ಹರಿಹರದಿಂದ. ಈಗ ನಾನು ನಿಮಗೆ ತೋರಿಸ್ತಾ ಇರೋ ಚಿತ್ರ ಬಂದುಬಿಟ್ಟು ಕೇಶವನಗರ. ಈಗ ನಿನ್ನೆ ದಿವಸ ಇಲ್ಲಿ ಒಂದು ಮಗುಗೆ ಹಾವು ಕಡ್ದಿದೆ. ಹಾವು ಕಡ್ದು ಭಾಳ ಸುಸ್ತಾಗಿತ್ತು ಮಗು. ಗೌರ್ಮೆಂಟ್ ಆಸ್ಪತ್ರೆಗೆ ಕರ್ಕೊಂಡು ಹೋದರೆ ಇಲ್ಲ, ಭಾಳ ಬ್ಲಡ್ ಎಲ್ಲ ಟೆಸ್ಟ್ ಮಾಡಿ ಏನೋ ಚೆಕ್ ಮಾಡಿದಂತಿಲ್ಲ, ನೀವು ಐಟೆಕ್ಕೆ ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ರಂತೆ. ಐಟೆಕ್ಕೆ ಕರ್ಕೊಂಡು ಹೋಗಿದ್ರು. ನೋಡ್ರಿ, ಹಿಂಗೆ ಚಪಾಟಿ ಆಗಿದೆ, ರಸ್ತೆ ಇಲ್ಲ. ಏನೋ ನೆನ್ನೆ ಅದು ಹಾವು ಕಡ್ದಿದೆ ಅಂತ ಗೊತ್ತಾಗಿ ಬಂದು JCB ತೊಗೊಂಬಂದು ಇದೊಂದು ಸ್ವಲ್ಪ ಮಣ್ಣನ್ನು ಇದು ಮಾಡಿ ಹೋಗಿದ್ದಾರೆ. ಈ ಥರ ಚಪಾಟಿ ಇದ್ದರೆ, ಈ ಥರ ಅಕ್ಕಪಕ್ಕ ಮನೆಯಲ್ಲಿ ಚಪಾಟಿ ಇದ್ದರೆ ಜನ ಹೆಂಗೆ ವಾಸ ಮಾಡಬೇಕು? ಜನರ ಆರೋಗ್ಯದ ಪರಿಸ್ಥಿತಿ ಏನು? ಅಧಿಕಾರಿಗಳು ಯಾವುದೂ ಕಾಣಲ್ವಾ? ಗೆದ್ದಂಥ ಕೌನ್ಸಿಲರ್ಗಳು ಮನೇಲಿ ಕೂತ್ಕೊಂಡ್ರೆ ವಾರ್ಡ್ನಲ್ಲಿ ಕೆಲಸ ಮಾಡೋರು ಯಾರು? ಅಟ್ಲೀಸ್ಟ್ ಇದಕ್ಕಂತಲೇ ಆರೋಗ್ಯ ಅಧಿಕಾರಿಗಳು ಅಂತ ನಗರಸಭೆಯಿಂದ ನೇಮಕ ಮಾಡಿರ್ತಾರೆ. ಆರೋಗ್ಯ ಅಧಿಕಾರಿಗಳು ಮನೆಯಲ್ಲಿ ಮಲಗಿರ್ತಾರೋ ಅಥವಾ ಆಫೀಸಿಗೆ ಬಂದು ಆಫೀಸಲ್ಲಿ ಮಲಗಿರ್ತಾರೋ, ಇಲ್ಲ ಎಷ್ಟರ ಮಟ್ಟಿಗೆ ಅವ್ರು ಕೆಲಸ ಮಾಡ್ತಿದ್ದಾರಂತ ನಿಮಗೆ ಇಲ್ಲಿ ನಿಂತಿರೋ ನೀರು, ಈ ಚಪಾಟಿ, ಈ ಗಿಡ ಗಂಟಿ ಇದು ನಿಮಗೆ ಹೇಳ್ತೈತಿ. ಬನ್ನಿರಿ, ನಿನ್ನೆ ಹಾವು ಕಡ್ಸ್ಕೊಂಡು ತಂದೆ ತಾಯಿ ಹತ್ರ ಮಾತಾಡೋಣ. ಅಣ್ಣ ನಮಸ್ತೆ ಅಣ್ಣ. ನಿಮ್ಮ ಮಗುಗೆ ನೆನ್ನೆ ಹಾವು ಕಡ್ದಿದ್ದು ಹೆಂಗಾಯ್ತಣ್ಣ? ಮೊನ್ನೆ ಇದೆಲ್ಲ ಗಲೀಜಿತ್ತು. ಚರಂಡಿ ನೀರೆಲ್ಲ ಮೇಲೆ ಬಂದು ಹಾವು ಎಲ್ಲ ಹೊರಗೆ ಬರ್ತಿತ್ತು. ಈಗ ಮೊನ್ನೆ ಕಂಪ್ಲೇಂಟ್ ಮಾಡಿ ಚರಂಡಿ ನೀರೆಲ್ಲ ತೆಗಿಸಿದ್ರು. ಇದು ಆಕ್ಚುಲಿ ಚರಂಡಿನೇ ಇಲ್ಲ ಇಲ್ಲಿ. ಮುಂದೆ ಚರಂಡಿ ಇಲ್ವಾ? ಮತ್ತೆ ಅದು ನೀರು ತುಂಬಿದ್ರೆ ಇಲ್ಲ ಇಲ್ಲ ನಿಮ್ಮ ಮನೆ ಮುಂದೆ ಕಚ್ಕೊಂತ ಸಾಯ್ಬೇಕಿಲ್ಲ ಜನ. ಕೇಳೋರಿಲ್ಲ, ಹೇಳೋರಿಲ್ಲ. ಕೌನ್ಸಿಲರ್ಗೆ ಹೇಳಿದ್ರಾ? ಕೌನ್ಸಿಲರ್ಗೆ ಹೇಳಿದ್ರಾ? ಹೇಳಿದ್ರೆ ಆಮೇಲೆ ಹೇಳ್ತಾಳೆ ನಮ್ಮನೆ ಕೂಡ ಮಳೆ ಬಂದ್ರೆ ಹಾವುಗಳು ಬರ್ತವೆ, ನಾವು ಯಾರು ಕಂಪ್ಲೇಂಟ್ ಕೊಡ್ಬೇಕು? ಅವ್ರ ಮನೆ ಹತ್ರ ಹಿಂಗೆ ಗಲೀಜ್ ಐತಂತ. ನೀವು ಯಾಕೆ ಕಟ್ಕೊಂಡ್ರಿ ಮನೆ? ಅಲ್ಲ, ಈಗ ನಿಮ್ಮ ಕೌನ್ಸಿಲರ್ ಮನೆ ಹತ್ರ ಹಿಂಗೆ ಗಲೀಜ್ ಐತಂತ. ಅವ್ರ ಮನೆಗೆ ಹಾವು ಬರ್ತಾವಂತೆ. ಗಲೀಜ್ ಇಲ್ಲ ಅಂದ್ರೆ ಹಾವು ಬರ್ತಾವಂತ. ನಾವು ಇದ್ದಿಲ್ಲ ಅವಾಗ ಹಾಸ್ಪಿಟಲ್ ಅಲ್ಲಿ ಇದ್ದೀವಿ. ಸರ್, ಇವರು ಹೆಲ್ತ್ ಇನ್ಸ್ಪೆಕ್ಟರ್ಗೆ ಏನಾದ್ರು ತಿಳಿಸಿದ್ರ? ಅವ್ರು ಹೇಳಿದ್ರೆ ಅದು ಒಂಥರ ಇದು ಫೋನ್ ಮಾಡಿದ್ರೆ ಒಂಥರ ಏನೋ ಅವ್ರು ಊರಿಂದ ಎಲ್ಲ ನಮ್ಮ ಮೇಲೇನೆ ಐತ ಅಂತ ಹಂಗ್ ಮಾಡ್ತಾರೆ. ಹೆಲ್ತ್ ಇನ್ಸ್ಪೆಕ್ಟರ್. ಮತ್ತೆ ಯಾರ ನಗರಸಭೆ ಯಾರು ಕೆಲಸ ಮಾಡೋರು, ಪೌರಕರ್ಮಿಕ ಯಾರು ಬಂದಿದ್ರ? ರವಿ ಪ್ರಕಾಶ್ ಅವ್ರಿಗೆ ಸಾರ್ಗೆ ಮಾಡಿದ್ರಿ. ರವಿ ಪ್ರಕಾಶ್ ಅವ್ರಿಗೆ ಮಾಡಿದ್ರೆ ಅವ್ರು ಯಾರು ಬೇರೆಯವ್ರಿಗೆ ಯಾವ್ದು ಫೋನ್ ನಂಬರ್ ಕೊಡ್ತಾ ಇದ್ರು. ಕಮಿಷನರ್ ಗಮನಕ್ಕೆ ಏನಾರು ತಂದಿದ್ರ? ಕಮಿಷನರ್ ಅವರು ಎಲ್ಲ ಬಂದು ನೋಡ್ತಾರೆ, ಹೋಗ್ತಾರೆ. ಅಲ್ಲ, ನಿನ್ನೆ ಈಗ ಹಾವು ಕಡ್ದ್ಮೇಲೆ ಯಾರು ಬಂದಿದ್ರ ನಿಮ್ಮನ್ನ ಮಾತಾಡ್ಸಕ್ಕೆ? ಯಾರು ಬಂದಿಲ್ಲ. ಹಾವು ಕಡ್ದಿದ್ದೇನಾದ್ರು ನಗರಸಭೆ ಅವ್ರ ಗಮನಕ್ಕೆ ಏನಾರು ತಂದಿದ್ರ ನೀವು? ಯಾರು ಸ್ಪಾಟಲ್ಲಿ ಬಂದು ನೋಡಿಲ್ಲ. ನೀವು ಇಲ್ಲಿ ಮನೆ ಕಟ್ಕೊಂಡು ಎಷ್ಟು ವರ್ಷ ಆಯ್ತು? ನಾವು ಬಂದು 4 ವರ್ಷ ಆಯ್ತು. 4 ವರ್ಷ. ದಾದಾ, ನೀವು ಮನೆ ಕಟ್ಟಿ ಎಷ್ಟು ವರ್ಷ ಆಯ್ತು ದಾದಾ? ನಾವು 12 ವರ್ಷ ಆಯ್ತು ಮನೆ ಕಟ್ಟಿ. ಇದನ್ನ ಯಾವಾಗಾರ ಸ್ವಚ್ಛ ಮಾಡಿದ್ದು? ಅವಾಗ ಅದೇ ಕಂಪ್ಲೇಂಟ್ ಕೊಟ್ಟರೆ ಬಂದು ಸ್ವಚ್ಛ ಮಾಡಿ ಹೋಗ್ತಾರೆ. ಕಂಪ್ಲೇಂಟ್ ಕೊಟ್ಟರೆ ಅಷ್ಟೇ. ಅವರು 15 ದಿನಕ್ಕಾಗಲಿ 20 ದಿನಕ್ಕಾಗಲಿ ಅವ್ರಾಗ ಬರಲ್ಲ. ನಾವು ಕಂಪ್ಲೇಂಟ್ ಕೊಟ್ಟರೆ ನೀವಾಗ ಕಂಪ್ಲೇಂಟ್ ಕೊಟ್ಟರೆ ಬರ್ತಾರ, ಅವ್ರೇನ ಬರಲ್ಲ? ಅವ್ರೇನು ಬರಲ್ಲ. ಕಂಪ್ಲೇಂಟ್ ಏನೋ ಅರ್ಜಿ ಕೊಟ್ಟು ಬಂದಾಗ. ಮತ್ತೆ ನಿಮಗೆ ಇಲ್ಲಿ ರಸ್ತೆ ಇಲ್ಲ, ನೀರೆಲ್ಲ ಹೆಂಗೆ? ನೀರು ಯಾಕಡೆ ಹೋಗ್ಬೇಕು? ಬಂದ್ ನೀರು ಹೆಂಗೆ? ಚರಂಡಿ ತುಂಬಿದ್ರೆ ಹೆಂಗೆ? ಅಷ್ಟೇ ರೀ, ಚರಂಡಿ ಮಾಡಿದ್ರೆ ಮುಂದ್ಗಡೆ ಜಾಗ ಇಲ್ಲ. ನೋಡ್ರಿ, ಅವ್ರು ಬಂದ್ ಮಾಡಿಬಿಡ್ತಾರೆ. ಚರಂಡಿಗೆ ಜಾಗ ಇಲ್ರಿ. ನೋಡ್ರಿ, ಇದೆಲ್ಲ ಆ ಕಡೆ ಈ ಕಡೆ ಚರಂಡಿ ನೀರು. ಈಗ ಸದ್ಯಕ್ಕೆ ಮಳೆ ಬಂದಿರೋ ನೀರು. ಆಮೇಲೆ ಮಳೆ ಬಂದಿರೋ ನೀರು ಅನ್ನೋಕ್ಕಿಂತ ಚರಂಡಿ ನೀರು ನಿಂತ್ಕೊಂಡು ಈ ಥರ ರಾಡಿ ಆಗಿದೆ. ಹೇಳೋರಿಲ್ಲ, ಕೇಳೋರಿಲ್ಲ. ನೋಡ್ರಿ, ಹಾವು ಇದಕ್ಕೆ ಮುಂದೆ ಹೋಗಿ ಜಾಗನೇ ಇಲ್ಲ ಅಂದರೆ ನೀರು ಯಾವ ಕಡೆ ಹರಿಬೇಕು? ಈ ಆ ಕಡೆ ಈ ಕಡೆ ಮನೆ ಕಟ್ಟೋಕ್ಕೇನೋ ಪರ್ಮಿಷನ್ ಕೊಟ್ಬಿಡ್ತಾರೆ. ಅವ್ರು ಹೆಂಗೆ ವಾಸ ಮಾಡ್ಬೇಕಂತ ಗೊತ್ತಿಲ್ಲ. ಈ ಮನೆಗಳಿಗೆ ಹೊಲ್ದವ್ರಿಗೆ ಲೇಔಟ್ ಮಾಡೋಕ್ಕೆ ಪರ್ಮಿಷನ್ನ ನಗರಸಭೆಯಿಂದ ಕೊಟ್ಬಿಡ್ತಾರೆ. ದೊಡ್ಡದಾಗಿ ಪರ್ಮಿಷನ್ ಕೊಡ್ತಾರೆ. ನೋಡ್ರಿ, ಇದು ಟಿಪ್ಪು ನಗರದಿಂದ ಬರ್ತಕ್ಕಂಥ ಒಂದು ರಸ್ತೆ. ನೋಡಿ, ಆ ಕಡೆ ಈ ಕಡೆ ಸೈಟ್ ಇದ್ದಾವೆ. ಇದೊಂದು ರಸ್ತೆನೂ ಆಗಿಲ್ಲ. ಸರಿ, ಮನೆಗಳೆಲ್ಲ ರಸ್ತೆ ಮಾಡೋದು ಬೇಡ. ಅಟ್ಲೀಸ್ಟ್ ಇದ್ದಲ್ಲಾದ್ರೂ ರಸ್ತೆಗಳನ್ನ ಮಾಡಿಕೊಡ್ಬೇಕು, ನೀರು ಹೋಗಿ ದಾರಿ ಮಾಡಿಕೊಡ್ಬೇಕು. ನೋಡಿರಿ, ಈ ಚರಂಡಿ ಇಲ್ಲಿಗೆ ಎಂಡ್. ಈ ನೀರು ಇಲ್ಲೇ ನಿಲ್ಲದೆ. ನಾಳೆ ಮಳೆ ಬಂದ ತುಂಬಿ ನೀರೇನಾರು ತುಂಬ್ತಂದರೆ ಮನೆ ಒಳಗೆ ನುಗ್ಗಬೇಕು. ಏನು ಅಧಿಕಾರಿಗಳೇ, ಏನು ರೀ ಮಾಡ್ತಿದ್ದೀರಿ ನೀವು? ಸರ್, ರವಿ ಪ್ರಕಾಶ್ ಸರ್, ನಿಮ್ಮ ಗಮನಕ್ಕೆ ತರ್ತೀನಿ.
ಒಂದು 12-15 ವರ್ಷದಿಂದನೂ ನೀವು ಇಲ್ಲೇ ಇದ್ದೀರಿ. ಸ್ವಲ್ಪ ಹರಿಹರದ ಬಗ್ಗೆ ಗಮನ ಕೊಡ್ರಿ ಸರ್. ಹರಿಹರದಲ್ಲಿ ಒಬ್ಬ ಆರೋಗ್ಯ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಸರ್ಕಾರದಿಂದ ಸಂಬಳ ಪಡೀತಾ ಇದ್ದೀರಾ. ದಯವಿಟ್ಟು ಇಂಥದ್ದನ್ನೆಲ್ಲ ಒಂದು ಸ್ವಲ್ಪ ಸ್ಟ್ರಿಕ್ಟಾಗಿ ನೋಡಿಕೊಂಡು ಜನಕ್ಕೆ ಸಮಸ್ಯೆ ಬರಲಿದ್ದಂಗೆ, ಯಾರು ಸಾಯ್ಲಿದ್ದಂಗೆ ಮಾಡಿರಿ. ನೀವು ಸ್ವಚ್ಛವಾಗಿಟ್ರೆ ಹಾವು ಹುಳ ಉಪ್ಪಡಿ ಯಾವುದು ಬರೋಲ್ಲ. ನೀರೇ ಹೋಗಲ್ಲ ಅಂದರೆ ಮತ್ತೆ ಹಾವು ಇಲ್ಲೇ ಸುತ್ತದೆ, ಇನ್ನೇನು ಎಲ್ಲಾದರೂ ಒಳಗೆ ಹೋಗುತ್ತಾ, ಸಮುದ್ರಕ್ಕೆ ಹೋಗುತ್ತಾ? ಸ್ವಲ್ಪ ಅರ್ಥ ಮಾಡಿಕೊಂಡು ಕೆಲಸ ಮಾಡಿರಿ. ಪದೇ 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 ನಿಮ್ಮ ಸಮಸ್ಯೆಗಳ್ನ ವಿಡಿಯೋ ಮಾಡಿ ಜನದ ಮುಂದೆ ಇಟ್ಕೊಂಡು ಜನದ ಹತ್ರ ಚೀತು ಅಂತ ಅನ್ಸ್ಕೊಬೇಡ್ರಿ. ಕಮಿಷ್ನರ್ ಅವರೇ, ನಿಮಗೂ ಹೇಳ್ತಿದ್ದೀವಿ, ನಿಮಗೆ ಸುಮಾರು ಸರಿ ನಿಮ್ಗೆ ಕೆಲವೊಂದು ನಾವು ಆಲ್ರೆಡಿ ಈಗ ಹೇಳಿದ್ದೀವಿ ಏನೇನು ಸಮಸ್ಯೆ ಇದಾವೆ ಸಾರ್ವಜನಿಕವಾಗಿ. ಆ ಸಮಸ್ಯೆನ ಬಗೆಹರಿಸ್ತೀನಿ, ಒಂದೊಂದಾಗೆ ಬಗೆಹರಿಸ್ತೀನಿ ಅಂದವರು ಇಲ್ಲಿವರೆಗೂ ನೀವು ಆ ಕೆಲಸಗಳನ್ನ ಕೈಗೆತ್ಕೊಂಡಿಲ್ಲ. ಮತ್ತೊಮ್ಮೆ ಈ ಮೂಲಕ ಎಚ್ಚರಿಕೆ ನೀಡ್ತೀವಿ. ಈಗ ನಿಮಗೇನು ಸಾರ್ವಜನಿಕವಾಗಿ ನಾವು ಎಷ್ಟು ಕೆಲಸ ಹೇಳಿದ್ದೀವಿ ಆ ಕೆಲಸನ ನೀವು ಮಾಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಗರಸಭೆನ ಮುತ್ತಿಗೆ ಹಾಕ್ತೀವಿ. ಮೊನ್ನೆ ಹೀಗೆ ಮಂದಾರ್ ಅಂತಂದು ಬಂದಿದ್ರು ಪತ್ರಿಕೆಯದವರು. ಅವರು ಬಂದು ನಿಮಗೆ ನ್ಯಾಯ ಒದಗಿಸ್ಕೊಡ್ತೀವಿ ಅಂತಂದು ಹೇಳಿದರು. ಅವರು ಬಂದು ಎಲ್ಲ ಮಾಡ್ಕೊಂಡು ಹೋದ್ರು ಯಾರೂ ಏನು ಕ್ರಮ ಕೈಗೊಳ್ಳಲಿಲ್ಲ. ಇಲ್ಲ, ಈಗ ಅವರು ನ್ಯೂಸ್ನವರು ಅವರು ಬಂದಿದ್ದಾರೆ, ಅವರು ಅಧಿಕಾರಿಗಳ ಗಮನಕ್ಕೆ ಆಲ್ರೆಡಿ ತಂದಿದ್ದಾರೆ. ಅಧಿಕಾರಿಗಳು ಚರ್ಮ ದಡ್ಡು ಬಿದ್ದೈತಿ ಪಾಪ, ಅವರು ಒಬ್ರು ಏನು ಮಾಡೋಕ್ಕಾಗತ್ತೆ? ಹಾಂ, ಇವರು ಅಧಿಕಾರಿಗಳ ಚರ್ಮ ದಡ್ಡು ಬಿದ್ದಿರೋದಕ್ಕೆ ನಮ್ಮಲ್ಲಿ ಹರಿಹರದಲ್ಲಿ ನೂರಾರು ಪತ್ರಿಕೆಗಳು, ನೂರಾರು ದೃಶ್ಯ ಮಾಧ್ಯಮಗಳು ಇದಾವೆ. ಅಷ್ಟೂ ಜನ ಕೆಲಸ ಮಾಡಿದ್ರು ಅಧಿಕಾರಿಗಳು ಎದುರುತ್ತಾ ಇಲ್ಲಲ್ಲ. ನಾವು 15 ದಿವಸ ಟೈಮ್ ಕೊಟ್ಟಿದ್ದೇವೆ ಸರ್. ಈಗ ಆ ಕಾರ್ಯ ಏನರ ರೂಪಕ್ಕೆ ಬರಲಿಲ್ಲ ಅಂದರೆ ನಾವು ಅದೇ ಕೆಲಸನೇ ಮಾಡೋದು ಸರ್. ನಗರಸಭೆಗೆ ಮುತ್ತಿಗೆ ಹಾಕಿ ಈಗ ಸಂಬಂಧಪಟ್ಟ ಅಧಿಕಾರಿಗಳು ಯಾರ್ಯಾರು ಎಲ್ಲರನ್ನೂ ಕರೆಸಿ ಅದು ಮುಂದೆ ಏನಾಗುತ್ತೆ ಅನ್ನೋದು ಅವ್ರ ಕಡೆ ತಿಳ್ಕೊಂಡಾದ್ಮೇಲೆ ನಾವು ಮನೆ ಬರೋ ಕೆಲಸ ಮಾಡ್ತೀವಿ ಸರ್. ಅಲ್ಲಿ ಮಟ್ಟ ಅಲ್ಲೇ ಇರ್ತೀವಿ, ಮುತ್ತಿಗೆ ಹಾಕೋ ಕೆಲಸ ಮಾಡ್ತೀವಿ ಸರ್. ಕಂಪ್ಲೇಂಟ್ ಗೊತ್ತಾದ ಮೇಲೆ, ನಗರಸಭೆ ಗೊತ್ತಾದ ಮೇಲೆ ಇಲ್ಲಿ ಬಂದು ಕ್ಲೀನ್ ಮಾಡಿಸಿದ್ದಾರೆ. ಇಲ್ಲಿ ಈ ಥರ ಇತ್ತು ಸರ್. ಅದು ನಿನ್ನೆ ಕ್ಲೀನ್ ಮಾಡಿಸಿದ್ದಾರೆ ಸರ್. ಮೊನ್ನೆ ಹಾವು ಕಡಿದಿದೆ, ನಿನ್ನೆ ಬಂದು ಕ್ಲೀನ್ ಮಾಡಿಸಿದ್ದಾರೆ ಸರ್. ಇಲ್ಲಿ ಈ ಥರ ಕ್ಲೀನ್ ಮಾಡಿಸಿದ್ದಾರೆ. ಆ ಪಾಪು ನೋಡ್ರಿ ಸರ್, ಆ ಪಾಪುಗೆ ಹಾವು ಕಡಿದಿರೋದು 3 ದಿವಸ 24 ಅವರ್ ಅಬ್ಸರ್ವೇಷನ್ಗೆ ಇಟ್ಟಿದ್ರು. ಇವತ್ತು ಡಿಸ್ಚಾರ್ಜ್ ಮಾಡಿದ್ದಾರೆ ಸರ್ 12 ಗಂಟೆಗೆ 48 ಅವರ್ಸ್ ಅಬ್ಸರ್ವೇಷನ್ ಇರುತ್ತೆ ಪಾಪು. ಹಾಂ, ಇಲ್ಲಿ ಬನ್ನಿ ಸರ್, ಇಲ್ಲಿ ನೋಡಿ ಸರ್. ಕಂಪ್ಲೇಂಟ್ ಈಗ ಆಲ್ರೆಡಿ ಮಾಡಿದ್ದಾರೆ. ಈಗ ಕಮಿಷನರ್ ಮೇಲೆ, ಹೆಲ್ತ್ ಇನ್ಸ್ಪೆಕ್ಟರ್ ಮೇಲೆ, ಇಲ್ಲಿ ಕೌನ್ಸಿಲರ್ ಮೇಲೆ, ಇಷ್ಟರ ಮೇಲೂ ಅವರು ಕಂಪ್ಲೇಂಟ್ ಮಾಡ್ತಾರೆ. ಇವಾಗ ಆಲ್ರೆಡಿ MLC ಒಳಗಡೆ ಬರ್ಕೊಂಡಿದ್ದಾರೆ, ಅದ್ರೊಳಗಡೆ ಮೆನ್ಷನ್ ಮಾಡಿಸಿದ್ದಾರೆ. ಅವರಿಂದಾನೇ ಆಗಿದ್ದು ಅಂತನಾ? ಅವರಿಂದಾನೇ ಅಲ್ಲ ಸರ್ ಆಗಿರೋದು. ತೊಂದರೆ ಹೇಳಿದ್ರೆ ಬಂದು ಅದು ಮಾಡ್ಯಾರ ಸರ್ ನೀರು ಹೋಗೋಕೆ. ಇವಾಗ ಏನದು ಬೇರೆ ಸೈಟ್ ಅವ್ರು ಬಂದು ಮತ್ತೆ ಸ್ಟಾಪ್ ಮಾಡ್ತಾರೆ ಸರ್. ಇಲ್ಲಿ ಮಟ್ಟ ಇದು ರೋಡ್ ಇರೋದು, ಅಲ್ಲಿ ಮುಂದೆ ಈಗ ಬೇರೆ ಸೈಟಿಗೆ ಹೋಗುತ್ತೆ. ಇದು ಚರಂಡಿ ನೀರೆಲ್ಲ ಬೇರೆ ಸೈಟಿಗೆ. ನೀವೆಲ್ಲ ಟ್ಯಾಕ್ಸ್ ಕಟ್ತೀರಾ? ನಾವೆಲ್ಲ ಟ್ಯಾಕ್ಸ್ ಕಟ್ಟಿದ್ದೀವಿ. ಎಲ್ಲ ರಸೀದಿಗಳು ಕೊಡ್ರಿ ಅಂದ್ರೆ ಕೊಡ್ತೀವಿ. ಬೇಕಾರೆ ಇದೇ ತರದ ಸೌಲಭ್ಯಗಳು ಇಲ್ಲ ಇಲ್ಲಿ. ಮತ್ತೆ ನಗರಸಭೆ ಯಾಕೆ ಬೇಕು? ಅದೇ ಎದಕ್ ಬೇಕು ಸರ್? ಈಗ ಏನ್ ಮಾಡ್ಬೇಕು ಇವಾಗ? ಮತ್ತೆ ನೀವು ಟ್ಯಾಕ್ಸ್ ಎಲ್ಲ ಕಟ್ಟಿ ನಿಮಗೆ ಬೇಕಾದ ನೀಡ್ಸ್ನ, ಬೇಸಿಕ್ ನೀಡ್ಸ್ನ ನಿಮಗೆ ಕೊಟ್ಟಿಲ್ಲ ಅಂದ್ರೆ ನಗರಸಭೆ ಅವಶ್ಯಕತೆ ಆದ್ರೂ ಯಾಕಿದೆ? ಅಲ್ಲಿ ಡ್ರೈನೇಜ್ ನೀರು ಕೂಡ ಹಿಂಗೆ ಬರ್ತಾ ಇರ್ತದೆ. ಯಾವ ಕಡೆ ಡ್ರೈನೇಜ್? ಅಲ್ಲಿ ಒಂದು ಡ್ರೈನೇಜ್ ಯುಜಿಡಿ ಐತಲ್ಲ ಅಲ್ಲಿ. ಯುಜಿಡಿ ನೀರು ಅದು ಅವ್ರು ಮೋಟರ್ ಆನ್ ಮಾಡಿದ್ರೆ ಇಲ್ಲಿ ನೀರು ಆಗಲ್ಲ ಸರ್. ಮೋಟರ್ ಆನ್ ಆಫ್ ಆಗಿದ್ರೆ ಇಲ್ಲೆಲ್ಲ ನೀರು